ಮಾತಾಡ್ಸಿ ಈಗ ಪರ್ಸೆಂಟಲ್ಲಿ. ಸಿದ್ದಾವಳ ಮಠದ ಸುಣ್ಣ ಹಚ್ಚುವಾಗ ಅವ್ರ ಮೇಲಿಂದ ಕೆಳಗೆ ಬೀಳುವಂಥ ಸಂದರ್ಭದೊಳಗೆ ಸಿದ್ದಾವಳರು ಅದ ಸಮಯಕ್ಕೆ ಅಲ್ಲಿ ಬರುವಾಗ ಅದು ರಕ್ಷಕ ಒಬ್ಬರು ಬರ್ತಾರಂತ ಹೇಳ್ತಾರಲ್ಲ, ಆ ಥರ ಸಿದ್ದಾವಳರ ಹೋಗಿ ಅವ್ರನ್ನ ಹಿಡ್ಕೊಂಡ್ರು. ಅವ್ರಿಗೆ ಅಜ್ಜ. ಆಮೇಲೆ ಅಲ್ಲೇ ಅವ್ರ ಹೆಸರಪ್ಪ ಫಕೀರಪ್ಪ. ಆ ಡಿ ಎ ಜಿಗೆ ಅವ್ರಿಗೆ ಏನು ಸಂಬಂಧ? ತಂದೆ. ಓ ತಂದೆ. ಅವ್ರು ನಿಮ್ಮ ಸಂಬಂಧಿಕರೇ ಆಗ್ತಾರೆ, ರಿಲೇಷನ್ ಆಗ್ತಾರೆ? ನಮ್ಮ ಚಿಕ್ಕಪ್ಪ. ಓ ಸರಿ. ನಿಮ್ಗೆ ಯಾರು ಗೊತ್ತಾ? ನಿಮ್ಗೆ ಅವರು ರಾಜ್ಕುಮಾರ್ ಗುರುಗಳು. ಹೌದಾ? ಫಕೀರಪ್ಪ ನಾವು ಡಿ ಎ ಜಿ ಅವರು ರಾಜ್ಕುಮಾರ್ ಗುರುಗಳು. ಅವರು ಅವ್ರು ಬಂದು ನಿಮ್ಗೆ ಅಜ್ಜ, ಅವ್ರು ಚಿಕ್ಕಪ್ಪ. ಆಮೇಲೆ ಅವ್ರ ಅಲ್ಲಿ ಸಿದ್ದಾವಳ ಮಠದಾಗ ಒಬ್ರು ಗೋವಿಂದ ಸ್ವಾಮಿಗಳು ಅಂತಿದ್ರು, ಇಲ್ಲೇ ನೋಡಿ. ಗೋವಿಂದ ಸ್ವಾಮಿ ಫಸ್ಟ್ ಇದ್ದಿದ್ದು. ಅವ್ರನ್ನ ಕೇಳ್ಯಾರ, ಆ ಮುದುಕ ಯಾರು ಪ್ರತಿ ಅಮಾಸಿಗೆ 4-5 ದಿವಸ ಮೊದಲ ಬರ್ತಾನೆ, ಸೇವೆ ಮಾಡ್ತಾನೆ, ಯಾರು ಅಂತ ಕೇಳಿ. ಹಿಂಗೆ ಕುಂದಗೋಳ ತಾಲೂಕಿನ ಪಶುಪತಿ ಅಂತ ಐತಿ, ಅಲ್ಲಿ ಮುದುಕದ. ಆ ಮುದುಕನ ಕರಿ ಅಂತೇಳಿ ಮತ್ತು ತಮ್ಮ ಆಶ್ರಮಕ್ಕೆ ಕರೆದು, ಅಂದ್ರೆ ಅವಾಗ ಒಂದು ಕೋಲಿ ಅದು, ಅಲ್ಲಿ ಕರೆದು ಅವ್ರು ಕುಂಡ್ರಿಸಿ ಎಲ್ಲ ಅವ್ರನ್ನ ವಿಚಾರ ಮಾಡ್ಯಾರ. ನಾ ಪ್ರತಿ ಅಮಾಸಿ ನೋಡ್ತೇನಪ್ಪ, ಭಾಳ ಸೇವೆ ಮಾಡ್ತೀನಿ ನಾ. ಅದು ಆಯ್ತುಪ್ಪ. ಅವರು ಸಿಂಹಾಸನ ಮೇಲೆ ಅವ್ರು ಕುಂತಾರೆ, ಅವ್ರು ಕೆಳಗೆ ಕುಂತಾರೆ. ಆಮೇಲೆ ಒಂದು ಬಾಳೆಹಣ್ಣು ಕೊಟ್ಟರು. ಆ ಬಾಳೆಹಣ್ಣು ಸಿಪ್ಪಿ ಸಮೇತ ಇವ್ರು ಸೇವನೆ ಮಾಡಿಬಿಟ್ರು. ಯಾರು? ನಮ್ಮ ತಾತ, ಅಜ್ಜ. ಅವಾಗ ಅವರು ಸಿದ್ದಾವಡಪ್ಪರ ಯಾಕಪ್ಪ ಸಿಪ್ಪಿ ತೆಗಿದನ್ನ ತಿಂದಲ್ಲ, ಅದಕ್ಕೆ ಇವ್ರು ಏನು ವಿಶ್ಲೇಷಣೆ ಕೊಟ್ಟರು ಅಂದ್ರೆ, ಅಪ್ಪಗಳ ನಿಮ್ಮದು ಸ್ಪರ್ಶ ಸಿಪ್ಪಿಗೆ ಆಗೈತಿ, ಒಳಗೆ ಹಣ್ಣಿಗೆ ಆಗಿಲ್ಲ. ನಿಮ್ಮ ಸ್ಪರ್ಶನ ನಾವು ಹೊರಗೆ ಚೆಲ್ಲಿ ಒಳಗಿಂದ ತಿಂದ್ರೆ ಅದು ನನಗೆ ಸೂಕ್ತ ಅನ್ನಿಸ್ಲಿಲ್ಲ, ಅದಕ್ಕೆ ಸಿಪ್ಪಿ ಸಮೇತ ತಿಂದೆ. ಆ ತಕ್ಷಣ ಅವ್ರು ಏನು ಮಾಡ್ಯಾರ, ತಮ್ಮ ಬಲ್ಗೆ ಅವ್ರ ಮಸ್ತಕದ ಮೇಲೆ ಇಟ್ಟು, ನೀವು ಇಂದ್ಲಿಂದ ನೀನು ಹಠಯೋಗ ಸಾಧನೆ ಮಾಡಪ್ಪ, ನಾನು ಹೇಳ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಅವರು ನಮ್ಮ ತಾತಾರು ನಮ್ಮ ಅಜ್ಜ ಏನು ಮಾಡ್ಯಾರ, ಮುಂದೆ ಇವರು ನಮ್ಮ DIG ಚಿಕ್ಕಪ್ಪರು ಏನಿದ್ದಲ್ಲ, ಅವ್ರು ಇನ್ನೂ ಸ್ಟೂಡೆಂಟ್ ಯೂನಿವರ್ಸಿಟಿಗೆ, ಧಾರವಾಡ ಯೂನಿವರ್ಸಿಟಿಗೆ. ಆವಾಗ ಅವ್ರು ಒಮ್ಮೆ ಊರಿಗೆ ಬಂದಾಗ ಅವ್ರ ಮಸ್ತಕದ ಮೇಲೆ ತಲೆ ಇಟ್ಟು, ನೀ ಹಠಯೋಗ ಸಾಧಿಸ್ಪ, ದಿನ ನಾನು ನಿನಗೆ ಹೇಳ್ಕೊಡ್ತೇನೆ ಅಂತಂದು. ಕಾಲೇಜ್ ಸೂಟಿದ್ದ 1 ತಿಂಗಳು ಇರ್ತಾರೆ. ಅವ್ರು ಅದನ್ನು ಅವ್ರಿಗೆ ಬೋಧನೆ ಮಾಡ್ತಾರೆ. ಅದು ಅವ್ರು ಹಂಗೆ ಅದನ್ನು ಮುಂದುವರ್ಸ್ಕೊಂಡು ಒಂದು ಸ್ಥಾನಕ್ಕೆ ಬಂದರು. ಅವರು ಸ್ಥಾನಕ್ಕೆ ಬಂದ ನಂತರ ಆವಾಗ ನಾವು ಚಿಕ್ಕವರು, ನಮಗೆ ತಿಳಿತಾ ಇರಲಿಲ್ಲ ಅವಾಗಿನ್ನೂ. ಆವಾಗ ಅವರ ಮುಂದೆ ಎಜುಕೇಷನ್ ಗ್ರ್ಯಾಜುಯೇಟ್ ಪೂರ್ಣ ಮುಗಿದ ನಂತರ ಅವರು PSI ನೇಮಕಗೊಂಡ್ರು. ಪೊಲೀಸ್ ಇಲಾಖೆ ಒಳಗೆ ನೇಮಕಗೊಂಡು ಅದು ಅವ್ರ ಸರ್ವಿಸ್ ಇದ್ರ ಮೇಲೆ ಮತ್ತು ಅವ್ರನ್ನ ಏನು ಮಾಡಿಬಿಟ್ಟಾರ, KSRP ರಿಸರ್ವ್ ಪೊಲೀಸ್ ಇದಕ್ಕೆ ಹಾಗೆ ಇದು ಮಾಡ್ಕೊಂಡ್ಬಿಟ್ಟಾರೆ. ಅವ್ರು ಅದ್ರೊಳಗೆ ಹಂಗೆ ಪ್ರಮೋಷನ್ ಇದು ಮಾಡೋದು. ತಮ್ಮ ಯೋಗ ಕಾರ್ಯ ಮಾತ್ರ ನಿಲ್ಲಿಸಿಲ್ಲ. ಆವಾಗ ಏನು ಮಾಡಿಬಿಟ್ರೆ, ಸ್ವಲ್ಪ ದಿವಸ ಇಲ್ಲೇ ಮೈಸೂರು ಹಿಂಗೆ ಬೆಂಗಳೂರು ಇದನ್ನು ಮಾಡಿ ಲಾಸ್ಟ್ ಏನು ಮಾಡ್ಯಾರ, ಸ್ವಲ್ಪ ಇವರು ಸ್ಟ್ರಿಕ್ಟ್ ಮತ್ತು ಖಡಕ್. ಯಾರು? ನಮ್ಮ ಚಿಕ್ಕಪ್ಪ. ಇವ್ರಾಗ ಅಡ್ಮಿನಿಸ್ಟ್ರೇಷನ್ ಇದನ್ನು ಗುರ್ತ ಮಾಡಿ ಇವ್ರನ್ನ ಏನು ಮಾಡಿಬಿಟ್ರೆ ನಾಗಾಲ್ಯಾಂಡಕ್ಕೆ ಟ್ರಾನ್ಸ್ಫರ್ ಮಾಡಿ. ನಾಗಾಲ್ಯಾಂಡಕ್ಕೆ ಟ್ರಾನ್ಸ್ಫರ್ ಮಾಡಿಂದ ಅಲ್ಲಿಂದ ವರ್ಷಕ್ಕೆ 1 ತಿಂಗಳ ಲೀವ್ ಹಾಕಿ ಬರ್ತಿದ್ರು. ಅಂದರೆ ಅಪ್ಪ ನೀವು ಆ ಟೈಮ್ ಸಿದ್ದರಾಮಯ್ಯ ಇರೋ ಟೈಮಲ್ಲಿ, ಗುರುಗಳು ಇರೋ ಟೈಮಲ್ಲಿ ಅಜ್ಜ ಇದ್ರು, ಅವರು DIG ಇದ್ರು, ಮಗಿದ್ರು. ಅಲ್ಲಿ ಟ್ರಾನ್ಸ್ಫರ್ ಆಗಿ ಅಲ್ಲಿ ಮಾಡ್ಯಾರ. ಅವರು ಏನು ಮಾಡ್ತಿದ್ರು, ಅವರು ನಾಗಾಲ್ಯಾಂಡ್ಗೆ ಹಾಕಿದಾಗ ನಾವು 4 ಅಥವಾ 5ನೇ ಕ್ಲಾಸ್, ನಾನು ಇನ್ನೊಬ್ಬ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ತಮ್ಮ, ಈಗೇನು ನಮ್ಮ ತಂಗಿ ಅದಾಳ, ಆಕಿಕ್ಕಿಂತ ದೊಡ್ಡ ನಾವು. ಅವರು PSI ರಿಟೈರ್ ಆದರು. ಆಮೇಲೆ ಅವ್ರು ಏನು ಮಾಡ್ತಿದ್ರು, ವರ್ಷಕ್ಕೆ 1 ತಿಂಗಳ ರಜೆ ಹಾಕಿ ಬರ್ತಿದ್ರಿ ನಮ್ಮೂರಿಗೆ. ಆವಾಗ ನಾವು ಸಣ್ಣರಿದ್ವಲ್ಲ, ನಮಗೆ ಸ್ವಲ್ಪ ಹುರುಪು. ನಮ್ಮ ಕಾಕ ಪೋಜಾರ್ ಬಂದಾರ, ಅವಾಗ ಪೋಜಾರ್ ಅಂತಿದ್ರು PSI. ಅವ್ರು ಏನು ಮಾಡ್ತಿದ್ರು, ನಮ್ಮ ಬೆಳಗ್ಗೆ ಎದ್ದ ಕೂಡಲೇ ಇಲ್ಲೇ ನಮ್ಮ ಹೊಲನಾರ ಇದೆ, ಇಲ್ಲೇ ಮೇಲೆ ಹೋದ್ರೆ ನಮ್ಮ ಅಜ್ಜ ಅಮ್ಮನ ಗದ್ದಿಗೆ. ಅವ್ರು ನಮ್ಮ ಅಜ್ಜ ಉನ್ಮನಿ ಹೋಗಿ ಥಾಟ್ಲೆಸ್ ಸ್ಟೇಟ್, ಏನು ಮನಸ್ಸು ಯಾವ್ದು ಚಿಂತೆ ಇರಲ್ಲ. ಮನೋಮನಿ ಹೇಳ್ತಾರೆ, ಉನ್ಮನಿ ಹೇಳ್ತಾರೆ. ಅಲ್ಲೇ ಗದ್ದೆ ಇದೆ.
ಆ ಗದ್ದೆ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ನಾಲ್ಕು ಯೋಗಾಸನ ಹೇಳೋದು. ಯೋಗಾಸನ ಹೇಳಿ ಆಮೇಲೆ ನಾವು ಮತ್ತೆ ಮುಂದಿನ ವರ್ಷ ಬರೋವರೆಗೂ ಇವು 4 ನಾವು ಪರ್ಫೆಕ್ಟ್ ಮಾಡ್ತಿದ್ವಿ. ಈ ವರ್ಷ ಯಾವ ಯೋಗಾಸನ ಅಪ್ಪ? ತಾಡಾಸನದಿಂದ ಸ್ಟಾರ್ಟ್ ಮಾಡ್ತೀವಿ. ತಾಡಾಸನ ನಾಲ್ಕು ಹೇಳೋದು ಪ್ರತಿ ಸರಿ. ಹೌದೌದು ನಿಜ, ಅದು ಪರ್ಫೆಕ್ಟ್ ಆಗೋ practice ತನಕ. ಮಾಡ್ತಾ ಹೋಗೋದು ನೀವು 4 ಅಷ್ಟೇ. ಮತ್ತೆ ನೆಕ್ಸ್ಟ್ ಇಯರ್ ಬರೋವರೆಗೂ ಇವು ಪರ್ಫೆಕ್ಟ್ ಮಾಡ್ತಿದ್ವಿ. ಅದಕ್ಕೆ ಮತ್ತೆ ಇನ್ಕ್ಲೂಡ್ ಮಾಡಿ ಮತ್ತೆ 4 ಒಂದೊಂದು ಮಾಡೋರು ಮಾಡಿ ತೋರ್ಸೋರು ನಮ್ಗೆ. ಹಿಂಗೆ ಮಾಡ್ಕೋತ ನಾವು ದೊಡ್ಡವರಾದ್ವಿ. ಒಂದು 4 ವರ್ಷ ಅಷ್ಟೇ ನಮಗೆ ಗ್ಯಾಪ್ ಆಗಿತ್ತು. ಏನಾತಂದ್ರೆ ನಾನು ಇಲ್ಲಿ ಹುಬ್ಳಿ ಧರ್ಮಸ್ಥಳ ಹಾಸ್ಪಿಟ್ಲ್ ಇದ್ರಿಗೆ ಒಂದು ಕಿರ್ಲೋಸ್ಕರ್ ಕಂಪ್ನಿ ಇತ್ತು. ಅಲ್ಲೇ ಸೈಟ್ ಮೆಟ್ರಿಕ್ ಮುಗೀತು, ಸೈಟ್ ಸೂಪರ್ವೈಸರ್ ಅಂತೇಳಿ ಅಲ್ಲೇ ವರ್ಕ್ ಮಾಡಿದೆ ನಾನು. ಅಲ್ಲೇ ಒಂದು 4-5 ವರ್ಷ ಗ್ಯಾಪ್ ಆಗಿತ್ತು ನಂದಷ್ಟೇ. ನೀವೇನ್ ತಗೊಂಡ್ ಬಂದ್ರಿ? ನಾವೇನು ಮಾಡಿ ಬಂದಿರಿ. ನೀವು ಒಂದು ಸಲುವಾಗಿ ನಾ ಮಾಡಿಲ್ಲ, ಅವ್ರು ಬಂದು ಏನು ಮಾಡ್ತೇನೆ ಅಂತ ಹೇಳಿ. ಅಯ್ಯೋ ಅಯ್ಯೋ ನೀವು ಮಾಡ್ಬಿಡ್ಬೇಕಿತ್ತಲ್ರಿ, ಭಾಳ ಲೇಟ್ ಆಗ್ಬಿಡ್ತ. ಆಮೇಲೆ ನನಗೆ ಲಾಸ್ಟ್ ಅವ್ರಿಗೆ ಏನು ಮಾಡಿಬಿಟ್ರಿ, 2 ವರ್ಷ ನೇಪಾಳ, 2 ವರ್ಷ ನಾಗಾಲ್ಯಾಂಡ್, 2 ವರ್ಷ ಮಣಿಪುರ. ಅಷ್ಟು ಅನ್ಕೊಡ್ದ ಏನಾಗ್ಬಿಡ್ತೀರಿ, ಇಲ್ಲಿ ಗುಂಡೂರಾವ್ ಚೀಫ್ ಮಿನಿಸ್ಟರ್, ಇದು ದೇವರಾಜ್ ಅರಸು. ದೇವರಾಜ್ ಚೀಫ್ ಮಿನಿಸ್ಟರ್ ಆದ ತಕ್ಷಣ ಇಲ್ಲಿ KSRP ಓಪನಿಂಗ್ ಮಾಡಿದ್ರು. KSRP ಇಲ್ಲಿ ಓಪನಿಂಗ್ ಮಾಡಿ ನಮ್ಮ ಚಿಕ್ಕಪ್ಪರು ಏನು ನೇಪಾಳ ನಾಗಾಲ್ಯಾಂಡ್ ಇದ್ರು ಅವ್ರನ್ನ ಇಲ್ಲಿ ಶಿಫ್ಟ್ ಮಾಡಿಕೊಂಡ್ರು. 4th ಬಟಾಲಿಯನ್ ಒಂದು ಇಲ್ಲಿ ಸ್ಟಾರ್ಟ್ ಆಗಿದೆ ಮೊದಲು. ಅಲ್ಲಿಂದ ಅವರು ಇಲ್ಲಿ ಊರಿಗೆ ಬರೆದ್ಬಿಟ್ರು, ನಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ. ಆ ಪೀರಿಯಡ್ನೊಳಗೆ ನನಗೆ ಎಲ್ಲಿ ತನಕ ತಂದು ನಿಲ್ಸಿದ್ರು ಅಂದ್ರೆ ಜಲ್ನೇತಿ ಮಾಡ್ತೀವಿ, ಜಲ್ನೇತಿ ಮಾಡ್ತೀವಲ್ಲ ಅಲ್ಲಿವರೆಗೆ ನಿಲ್ಸಿದ್ರೆ ನನಗೆ ಮುಂದೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ, ಅವ್ರ ಊರಿಗೆ ಬರಲಿಲ್ಲ. ಅಲ್ಲಿವರೆಗೆ ನಾನು ಕಂಟಿನ್ಯೂಟಿ ಕ್ರಿಯಾವರೆಗೂ ಮಾಡಿದ್ದೀರಿ. ಆಸನ, ಪ್ರಾಣಾಯಾಮ, ಬಂಧಗಳು, ಮುದ್ರೆಗಳು. ಆಮೇಲೆ ಯೋಗದೊಳಗೆ ಕೆಲವೊಂದಿಷ್ಟು ಡಿಫ್ರೆನ್ಸ್ ಅದಾವೆ. ಹಠ ಯೋಗ ಅಂತಂದ್ರೆ ಸ್ವಲ್ಪ ಕಠಿಣ, ರಾಜಯೋಗ ಅಂತ ಒಂದು ಬರ್ತದೆ, ಅದು ಸ್ವಲ್ಪ ಮತ್ತೆ ಈಸಿ. ಈ ಕೃಷ್ಣಮಾಚಾರ್ಯ ಅಂತ ಏನು ಹೇಳಿದ್ನಲ್ಲ, ಅವ್ರ ಪೂರ ಹಠಯೋಗ, ಅವ್ರದ್ದೇ ಒಂದು ಬುಕ್ ಇತ್ತು. ಅದು ನಿಮಗೆ ಬುಕ್ ಸಿಗ್ಬೋದು. ಗೀತಾಂಜಲಿ ಮಾರ್ಕಂಡೇಯ ಅಂತ ಅಲ್ಲ, ಕೃಷ್ಣಾಚಾರ್ಯ ಗೊತ್ತು. ಅವರು ಕೃಷ್ಣಮಾಚಾರ್ಯ, ಅವ್ರ ಅಲಿಯಾನೇ BVK ಅಯ್ಯಂಗಾರು. BKS ಅವ್ರ ಅಲಿಯಾನೇ ಅಯ್ಯಂಗಾರ್ಗೂ ಸ್ವಲ್ಪ ಡೀಟೇಲ್ಸ್ ಸಿಗೋದಿಲ್ಲ. ಹೌದೌದು. ನಾ 2 ಬುಕ್ ನೋಡೀನಿ. ಅಯ್ಯಂಗಾರ್ ಬುಕ್ ಐತೆ ನನ್ನ ಕಡೆ. ನನಗೆ ಆ ಬುಕ್ ಒಂದ್ಸಲ ಬೆಂಗಳೂರಿಗೆ ಹೋದಾಗ ನಮ್ಮ ಚಿಕ್ಕಪ್ಪರ ತರಿಸ್ಕೊಟ್ಟಿದ್ರು. ಯಾರ್ದು? ಕೃಷ್ಣಮಾಚಾರ್ಯ. ಅಂದ್ರೆ ಅವ್ರು ಏನು ಮಾಡ್ಯಾರಿ, ಈಗ ಒಂದು ತಾಡಾಸನ ಅದನ್ನ ಮಾಡೋ ಕ್ರಮ, ಅದ್ರ ಕೆಳಗೆ ಅದ್ರ ಪರಿಣಾಮ. ಹಿಂಗೆ ಇವರು ಏನಾಗ್ಬಿಡ್ತಾವ್ರಿ, ಒಂದು ತಾಡಾಸನದ್ದು ಮತ್ತೊಂದು ಬೇರೆ ಮತ್ತೊಂದು ಪುಟದೊಳಗೆ ಡೀಟೇಲ್ಸ್ ಇದೆ. ತೋರಿ ಉಪ್ಪಿನಕಾಯಿ ಅಂತ ಚಳಕ ಅಂತ ಹಿಂಗ್ ಇದು ಬರುತ್ತೆ, ಅದು ಒಂದ್ ರೌಂಡ್ ಬರುತ್ತೆ, ನೋಡಿದಿರಿ ಅನ್ಸುತ್ತೆ. ನೀವ್ ಏನ್ ಹೇಳ್ತೀರಿ ಗೊತ್ತಿಲ್ಲ ಅದಕ್ಕೆ. ಅಲ್ರಿ ಅವ್ರು ನಮಗ್ ಗೊತ್ತೈತ್ರಿ, ಅವ್ರಿಗೆ ಗೊತ್ತಿದ್ರಿ ಗೊತ್ತಿಲ್ಲ ನಮ್ಗೆ. ಹೆಸರು ಏನ್ ಹೇಳ್ತಾರೆ ಒಂದೇ ನಾನು ತಿಂದಿನ ಮನೆಯಲ್ಲ ನಂಗೆ